ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಿವಯೋಗಿ ನಗರದ ಮೂಲಕ ಹಾದು ಹೋಗುವ ಬಿಜಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮೂಲಭೂತ ಸೌಕರ್ಯಗಳ ತೀವ್ರ ಅಭಾವ ಎದ್ದು ಕಾಣುತ್ತಿದ್ದು, ಸಾರ್ವಜನಿಕರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪ್ರತಿನಿತ್ಯ ಜೀವಭಯದಲ್ಲೇ ಕಾಲ ಕಳೆಯುವಂತಾಗಿದೆ. ಆದರೆ ಇಲ್ಲಿ ಯಾವುದೇ ವೇಗ ನಿಯಂತ್ರಕಗಳು, ಸ್ಪೀಡ್ ಬ್ರೇಕರ್ ಇಲ್ಲದಿರುವುದರಿಂದ ಈಗಾಗಲೇ ಸಾಕಷ್ಟು ಅಪಘಾತಗಳು ಸಂಭವಿಸಿ ಹಲವರು ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಶಾಲಾ ಮಕ್ಕಳ ಹಾಗೂ ಸಾರ್ವಜನಿಕರ ಜೀವ ರಕ್ಷಣೆಗಾಗಿ ತಕ್ಷಣವೇ ಇಲ್ಲಿ ರೋಡ್ ಸ್ಪೀಡ್ ಬ್ರೇಕರ್ ಅಳವಡಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಿವಯೋಗಿ ನಗರ ಹಾಗೂ ಸುತ್ತಮುತ್ತ ರಸ್ತೆ ಮೇಲೆ ಹರಿಯುವ ಕೊಳಚೆ ನೀರು, ಸ್ವಚ್ಛತೆಯ ಅಭಾವವಿದ್ದು, ಬಡಾವಣೆಯಲ್ಲಿ ಸೂಕ್ತ ರಸ್ತೆಗಳು ಹಾಗೂ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ವಾತಾವರಣ ನಿರ್ಮಾಣವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಬಗೆಹರಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಮಹೇಶ್ ಶರ್ಮಾ, ಪಬ್ಲಿಕ್ ನ್ಯೂಸ್ ಕನ್ನಡ, ಅಥಣಿ. ಮತ್ತೆ ಇಲ್ಲಿ ರೋಡ್ ಬ್ರೇಕ್ ಆಗಿತ್ತು ಸರ್. ಭಾಳ ಸ್ಪೀಡ್ ಗಾಡಿಗಳು ಬರ್ತಾವ್ರಿ. ಟರ್ನ್ ಮಾಡ್ತಿದ್ದಾಗ ಒಂದು 2-3 ಆಕ್ಸಿಡೆಂಟ್ ಆಗ್ಯಾವ್ರಿ. ಸ್ವಂತ ನನ್ನ ಮಗಳದ ಆಕ್ಸಿಡೆಂಟ್ ಆಗಿತ್ತು ಸರ್. ಒಂದು 15-20 ಮತ್ತೆ ಇಲ್ಲಿ ಪಾಂಡವ ವಿಡಿಯೋ ಮಾಡೋ ಕಾರಣ ಏನು ಸರ್, ಇದ್ರದ ಈ ರೋಡ್ ಕಡೆ ಲಕ್ಷ ಕೊಡ್ಬೇಕು. ರೋಡ್ ಬ್ರೇಕ್ ಬಂದ ಇಲ್ಲೊಂದ್ರಿ ಅಲ್ಲೊಂದ್ರಿ ಸಾಲಿ ಮುಂದೆ ಒಂದ್ರಿ, ಅಂದ್ರೆ ಸಾಲಿ ಹುಡುಗರು ಸಾಲಿ ರೋಡ್ ಮ್ಯಾಗ ಬರ್ತಾರೆ. ಎಕ್ದಮ್ ಸ್ಪೀಡ್ ಬರ್ತಿರ್ತಾವ ಗಾಡಿಗಳ್ರಿ, ಅವು ಹಂಗಾಗಿ ಆಕ್ಸಿಡೆಂಟ್ ಆಗ್ಲತ್ತಾರ ಸರ್. ಅದ್ರ ಸಂಬಂಧ ರೋಡ್ ಬ್ರೇಕ್ ಹತ್ರ ಮಾಡ್ಬೇಕ್ರಿ. ಮತ್ತು ಶಿವಯೋಗಿ ನಗರ ಹೋಗ್ಲಾಕ ಒಂದು ಹಾದಿ ಬೇಕ್ರಿ. ಇದು CC ರೋಡ್ ಮಾಡ್ಬೇಕ್ರಿ. ಈಗ ನೋಡ್ರಿ ಎಲ್ಲ ಸರ್ ಎಲ್ಲ ಕಿತ್ತಿಕಿಸಿಂದ ಎಲ್ಲ ಉಲಸ್ ಆಗಿತ್ತು ಪೂರ. ಈಗ ಸ್ವಚ್ಛತೆ ಮಾಡಂತ ಹೇಳ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ರೋಡೆಲ್ಲ ಬ್ಲಾಕ್ ಮಾಡ್ರ, ಮತ್ತು ನೀರೆಲ್ಲ ಗಟಾರ್ ನೀರೆಲ್ಲ ರೋಡ್ ಮ್ಯಾಗ ಬರ್ತಾರೆ. ಗಟರ್ದಾಗ ಬರಂಗಿಲ್ಲನ್ರಿ ನೀರದು? ಗಟಾರ್ ಒಂದು ಸೈಡ್ ಮಾಡ್ಯಾರ್ರಿ, ಒಂದು ಸೈಡ್ ಮಾಡಿಲ್ರಿ ಸರ್. ಮತ್ತು ಗಟಾರ್ ದೊಡ್ಡ ಗಟಾರ್ ತಂದು ಜೋಡ್ತಾರ. ಒಂದು ಗಟಾರ ನಿಂತು ಒಂದು ಸೈಡ್ ಗಟಾರ್ ಆಗಿಲ್ರಿ. ಅವು ನೀರು ಏನೈತೆ ರೋಡ್ ಮ್ಯಾಗ ಬರ್ತಾರೆ. ಅದ್ರ ಸಂಬಂಧ ಏನೈತ್ರಿ ರೋಡ್ ಬಗ್ಗೆ ಮತ್ತು